ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ವರಮಹಾಲಕ್ಷ್ಮಿಯ ಕಳಸಕ್ಕೆ ಯಾವ ರೀತಿ ಸೀರೆ ಉಡಿಸೋದು, ಅಂದ್ರೆ ನಾನು ಯಾವ ರೀತಿನಲ್ಲಿ ಸೀರೆನ ಉಡಿಸ್ತೀನಿ ಅನ್ನೋ ಒಂದು ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಕಂಪ್ಲೀಟ್ ಆಗಿ ಸೀರೆನ ಓಪನ್ ಮಾಡಿಕೊಂಡು ಸೀರೆಯ ತುದಿ ಇರುತ್ತಲ್ಲ ಅಲ್ಲಿಂದ ನಾನು ಇವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೆರಿಗೆಗಳನ್ನ ಈಕ್ವಲ್ ಆಗಿ ಮಾಡ್ಕೋಬೇಕು. ಹಾಗೇನೆ ಒಂದು 10 ನೆರಿಗೆಗಳಾದ್ಮೇಲೆ ಅಲ್ಲಲ್ಲಿ ಕ್ಲಿಪ್ಗಳನ್ನ ಹಾಕೋಬೇಕು. ಒಂದೇ ಸಲ ಎಲ್ಲಾ ನೆರಿಗೆಗಳನ್ನೂ ಕೂಡ ಹಿಡಿಲಿಕ್ಕಾಗಲ್ಲ. ಹಾಗಾಗಿ 10 ನೆರಿಗೆ ಆದ್ಮೇಲೆ 3 ಸೈಡ್ ಅಲ್ಲೂ ಕೂಡ ನಾನು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ಕರೆಕ್ಟ್ ಆಗಿ ಬಾರ್ಡರ್ ಏನಿದೆ ಅದನ್ನ ಸಮವಾಗಿ ಜೋಡಿಸ್ಕೋಬೇಕಾಗುತ್ತೆ. ನಾವು ಎಷ್ಟು ನೆರಿಗೆಗಳನ್ನ ಹಿಡಿದಿದೀವಿ ಅದರಲ್ಲಿ ಒಂದು ನೆರಿಗೆನೂ ಕೂಡ ಮಿಸ್ ಆಗಬಾರ್ದು. ಆ ರೀತಿನಲ್ಲಿ ಕೌಂಟ್ ಮಾಡಿಕೊಂಡು ನೆರಿಗೆಗಳಿಗೆ ಕ್ಲಿಪ್ ಅನ್ನ ಹಾಕೋಬೇಕಾಗುತ್ತೆ. ನೋಡಿ, ಸೀರೆಯ ಬಾರ್ಡರ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಜೋಡಿಸ್ಕೋಬೇಕು. ಒಂದೇ ಒಂದು ಕೂಡ ವೇರಿಯೇಷನ್ ಇರಬಾರ್ದು. ಆ ರೀತಿನಲ್ಲಿ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಅಲ್ಲಿ ಕ್ಲಿಪ್ ಅನ್ನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಅಲ್ಲೂ ಕೂಡ ಕ್ಲಿಪ್ ಅನ್ನ ಹಾಕೊಳ್ತಾ ಇದ್ದೀನಿ. ನಾವು ನೆರಿಗೆಗಳನ್ನ ಎಷ್ಟು ನೀಟಾಗಿ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಾವು ಲಕ್ಷ್ಮಿಯ ಕಳಸಕ್ಕೆ ಸೀರೆನ ಉಡಿಸಬಹುದು. ನೋಡಿ, ಇವಾಗ ಮಿಡಲ್ ಅಲ್ಲೂ ಕೂಡ ನಾನು ಒಂದು ಕ್ಲಿಪ್ ಅನ್ನು ಹಾಕೊಂಡಿದ್ದೀನಿ. ಹಾಗೇನೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆರಿಗೆನ. ಟೋಟಲ್ ಆಗಿ ನಾನಿಲ್ಲಿ ಒಂದು 14 ನೆರಿಗೆಗಳನ್ನ ಮಾಡ್ಕೊಂಡಿದ್ದೀನಿ. ಸೆರ್ಗಿರುತ್ತಲ್ಲ, ಸೆರ್ಗನ್ ಕಡೆಯಿಂದ 1.5 ಮಾರ ಆಗುವಷ್ಟು ಬಿಟ್ಟು ಉಳಿದಿರುವಂತಹ ಸೀರೆಯನ್ನ ಈ ರೀತಿ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಒಂದು 4 ನೆರಿಗೆಗಳು ಬಂದು ಅದನ್ನು ಕೂಡ ಮೊದ್ಲು ಹಿಡ್ದಿದೀವಲ್ಲ ಅದೇ ನೆರಿಗೆಗಳ ಜೊತೆ ಸೇರಿಸ್ಬಿಟ್ಟು ಅದೇ ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ನೋಡಿ, ಮಧ್ಯದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಫಸ್ಟ್ ಹಿಡ್ದಿದ್ವಲ್ಲ ಅದೇ ನೆರಿಗೆಗಳ ಜೊತೆ ಸೇರಿಸ್ಬಿಟ್ಟು ಕ್ಲಿಪ್ ನ ಹಾಕೊಂಡಿದ್ದೀನಿ. ನೋಡಿ, ಇಷ್ಟು ನೀಟಾಗಿ ಹಿಡ್ಕೋಬೇಕಾಗುತ್ತೆ. ನಾವು ಎಷ್ಟು ನೀಟಾಗಿ ಹಿಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸೀರೆಯ ಒಂದು ಅಲಂಕಾರ ಅಂತಾನೆ ಹೇಳಬಹುದು. ಈ ತರ ಸೀರೆಯ ನೆರಿಗೆಗಳಿಗೆ ಕರೆಕ್ಟ್ ಆಗಿ ಕ್ಲಿಪ್ ನ ಹಾಕಿದ್ದಾದ್ಮೇಲೆ ಈ ಕಡೆ ನಾವಿವಾಗ ಸೆರ್ಗನ್ ಭಾಗಕ್ಕೆ ಬರೋಣ. ಸೆರ್ಗನ್ ಕಡೆ 1.5 ಮಾರ ಆಗೋಷ್ಟು ನಾನು ಇಲ್ಲಿ ಬಿಟ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಸೆರ್ಗು ಮತ್ತೆ ಕಾಲ್ಗಳನ್ನ ಜೋಡಿಸ್ತೀವಲ್ಲ ಲಕ್ಷ್ಮಿಗೆ, ಹಾಗಾಗಿ 1.5 ಮಾರ ಆಗೋಷ್ಟು ಬಿಟ್ಬಿಟ್ಟು ನಾವು ಉಳ್ದಿರೋಂತ ಸೀರೆನ ನೆರಿಗೆ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ಕಡೆ ಅಂದ್ರೆ ಸೆರ್ಗಿದೆಯಲ್ಲ ಆ ಸೈಡ್ ಅಲ್ಲೂ ಕೂಡ ನಾನಿಲ್ಲಿ ಒಂದು 5 ನೆರಿಗೆಗಳನ್ನ ಮಾಡಿ ಅಲ್ಲಲ್ಲಿ ಕ್ಲಿಪ್ಗಳನ್ನ ಹಾಕೊಳ್ತಾ ಇದ್ದೀನಿ. ಸೆರ್ಗಿಗೆ ಎಷ್ಟು ಬೇಕೋ ಅಷ್ಟನ್ನ ನೋಡಿ ನೀವು ಮಾಡ್ಕೊಳ್ಳಿ. ಅಂದ್ರೆ 1.5 ಮಾರ ಆಗೋಷ್ಟು ಬಿಟ್ಕೊಂಡಿರ್ತೀವಲ್ವಾ, ಅದ್ರಲ್ಲಿ 1/4 ಮಾರ ಆಗೋಷ್ಟು ಸೆರ್ಗನ್ನ ಈ ರೀತಿ ಪಿನ್ ಮಾಡಿ ಇಟ್ಕೋಬೇಕಾಗುತ್ತೆ. ಇದಕ್ಕೂ ಕೂಡ ನಾನಿಲ್ಲಿ ಒಂದು 5 ನೆರಿಗೆಗಳನ್ನ ಮಾಡ್ಬಿಟ್ಟು ಅಲ್ಲಲ್ಲಿ ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ಕರೆಕ್ಟ್ ಆಗಿ ಬಾರ್ಡರ್ ಏನಿರುತ್ತೆ ಆ ಬಾರ್ಡರ್ ಮಾತ್ರ ಕಾಣಿಸ್ಬೇಕು. ಆ ರೀತಿನಲ್ಲಿ ನಾವು ಸೆರ್ಗನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟನ್ನು ಕೂಡ ನಾನು ಇಲ್ಲಿ ಹಿಡಿದು 3 ಸೈಡ್ ಅಲ್ಲೂ ಕೂಡ ನಾನಿಲ್ಲಿ ಕ್ಲಿಪ್ ನ ಹಾಕೊಂಡಿದ್ದೀನಿ. ಸೆರ್ಗುನ ನಾನಿಲ್ಲಿ 1/4 ಮಾರ ಆಗೋಷ್ಟು ಮಾಡಿ ಉಳ್ದಿರೋಂತಹ ಸೀರೆ ಪಾರ್ಟ್ ಏನಿದೆ ಅದು ದೇವಿಯ ಕಾಲ್ಗಳನ್ನ ಜೋಡಿಸೋದಿಕ್ಕೆ. ನೋಡಿ, ಇವಾಗ ಸೆರ್ಗು ಹಾಗೇನೆ ನೆರಿಗೆ ಎರಡೂ ಕೂಡ ರೆಡಿ ಇದೆ. ನೆಕ್ಸ್ಟ್ ಈ ಕಡೆ ಬ್ಲೌಸ್ ಪೀಸ್ ನ ಈ ರೀತಿ ಕಂಪ್ಲೀಟ್ ಆಗಿ ಓಪನ್ ಮಾಡ್ಕೊಂಡು ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೋಬೇಕು. ಎರಡೂ ಸೈಡು ಬಾರ್ಡರ್ ಇರ್ತಕ್ಕಂಥ ಸೀರೆನ ಆದಷ್ಟು ಕೂಡ ಸೆಲೆಕ್ಟ್ ಮಾಡಿ. ಒಂದ್ ಸೈಡ್ ಇದ್ರೆ ಉಡ್ಸೋದಕ್ಕೂ ಕಷ್ಟ, ಹಾಗೇನೆ ಲುಕ್ ಆಗು ಕೂಡ ಕಾಣಿಸಲ್ಲ. ನೋಡಿ, ಎರಡೂ ಸೈಡು ಬಾರ್ಡರ್ ಇದೆಯಲ್ಲ, ಹಾಗಾಗಿ ನಾನು ಇವಾಗ ಲಕ್ಷ್ಮಿಯ ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ 4 ಫೋಲ್ಡಿಂಗ್ ಆದ್ಮೇಲೆ ನೋಡಿ ಈ ರೀತಿ ಟೈಟ್ ಆಗಿ ಹಿಡಿದು ಯಾವ ಕಡೆ ಓಪನ್ ಆಗಿರುತ್ತೆ ನೋಡಿ ಬ್ಲೌಸ್ ಪೀಸು ಅದನ್ನ ರೋಲ್ ಮಾಡ್ಕೊಂಡು ಬಂದು ಕ್ಲೋಸ್ ಆಗಿರುವಂತಹ ಪಾರ್ಟ್ ಕಡೆಗೆ ಒಂದು 3 ಕಡೆ ಟೈಟ್ ಆಗಿ ಹಿಡಿದು ಈ ರೀತಿ ಗುಂಪಿನನ್ನ ಹಾಕೊಳ್ತಾ ಇದ್ದೀನಿ. ಎರಡೂ ಕೈಗಳನ್ನು ಕೂಡ ಇದೇ ಒಂದು ಮೆಥಡ್ ಅಲ್ಲಿ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ, ಒಂದ್ ಸೈಡ್ ಆಗಿದೆ, ಈ ಸೈಡ್ ಅಷ್ಟೇನೆ. ನೋಡಿ, ಯಾವ ಕಡೆ ಕ್ಲೋಸ್ ಆಗಿರುತ್ತೆ ಬ್ಲೌಸ್ ಪಾರ್ಟ್ ಅದ್ರ ಹತ್ರ ಓಪನ್ ಆಗಿರುವಂತಹ ಬ್ಲೌಸ್ ಪಾರ್ಟ್ ನ ತಂದು ಟೈಟ್ ಆಗಿ ಹಿಡಿದು ಈ ರೀತಿ ಹಾಕೋಬೇಕಾಗುತ್ತೆ. ಜಸ್ಟ್ ಬಾರ್ಡರ್ ಮಾತ್ರ ಕಾಣಿಸ್ಬೇಕು. ಹಾಗೇನೆ ಗುಂಪಿನ ಹಾಕ್ತಿರಲ್ಲ ಅದು ಸೈಡ್ ಅಲ್ಲಿ ಬರಬೇಕು, ಸೆಂಟ್ರಿಗೆ ಬರಬಾರ್ದು. ಆ ರೀತಿ ಹಾಕೋಬೇಕಾಗುತ್ತೆ. ನಾವು ಕೈಗಳನ್ನ ಜೋಡಿಸಿದಾಗ ಗುಂಪಿನ ಸೆಂಟ್ರಲ್ ಕಾಣಿಸ್ತಾ ಇದ್ರೆ ಚೆನ್ನಾಗಿ ಕಾಣಿಸಲ್ಲ, ಸೈಡಿಗೆ ಹಾಕೋಬೇಕು. ಒಂದು 3 ಗುಂಪಿನ್ಗಳನ್ನ ಟೈಟ್ ಆಗಿ ಹಾಕಿದೀನಿ. ಹಾಗೇನೆ ಲಕ್ಷ್ಮಿಯ ಕಾಲ್ಗಳಿಗೆ ನಾನಿಲ್ಲಿ ಒಂದು ವೆಲ್ವೆಟ್ ಬ್ಲೌಸ್ ಪೀಸ್ ನ ಕವರ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ದಪ್ಪ ಕಾಣಿಸ್ಲಿ ಅನ್ನೋ ಉದ್ದೇಶದಿಂದ ಅಷ್ಟೇನೆ. ನೆಕ್ಸ್ಟ್ ಈ ಕಡೆ ಒಂದು ಟೇಬಲ್ ನ ಇಟ್ಟಿದ್ದೀನಿ. ಟೇಬಲ್ ಮೇಲೆ ಒಂದು ಪೀಠವನ್ನ ಇಟ್ಕೊಂಡಿದ್ದೀನಿ. ಪೀಠ ಇಷ್ಟೇ ಹೈಟ್ ಇರಬೇಕು ಅಂತ ಏನಿಲ್ಲ, ಸ್ವಲ್ಪ ಕಡಿಮೆ ಇದ್ರೂ ನಡೆಯುತ್ತೆ. ಮನೆಯಲ್ಲಿ ಯೂಸ್ ಮಾಡುವಂತಹ ವುಡ್ ನಾವು ಯಾವುದೇ ಪೀಠಗಳಾದ್ರೂ ಇಟ್ಕೋಬಹುದು. ನೆಕ್ಸ್ಟ್ ಅದ್ರ ಮೇಲೆ ಒಂದು ಪಾತ್ರೆಯನ್ನ ಇಟ್ಕೊಂಡಿದ್ದೀನಿ. ಒಂದು ಅಗಲವಾಗಿರೋ ಒಂದು 5.5 ಇಂಚ್ ಇರೋ ಅಷ್ಟು ಒಂದು ಪಾತ್ರೆ, ಅದ್ರ ಮೇಲೆ ಒಂದು ತಾಮ್ರದ ಬಿಂದಿಗೆ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ತಾಮ್ರದ ಬಿಂದಿಗೆನ ಆದಷ್ಟು ಕೂಡ ಸಣ್ಣದಾಗಿರೋದು ಇಟ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದಕ್ಕಿಂತ ಇನ್ ಸ್ವಲ್ಪ ಮೀಡಿಯಂ ಸೈಜ್ ಇಟ್ಕೊಳ್ಳಿ, ಅವಾಗ ಇನ್ನೂ ಲುಕ್ ಆಗಿ ಕಾಣಿಸುತ್ತೆ. ನಾನಿಲ್ಲಿ ನನ್ನ ಹತ್ರ ಆ ತರದ್ದು ಅಂದ್ರೆ ಮೀಡಿಯಂ
ಸೈಜ್ ಇರುವಂತಹ ಒಂದು ಬಿಂದಿಗೆ ಇರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ದಪ್ಪ ಸೈಜ್ ಇಟ್ಕೊಂಡಿದ್ದೀನಿ. ನೀವೇನಾದ್ರೂ ಇಟ್ಕೊಳ್ಳೋದಿದ್ರೆ ಹೈಟ್ ಅಷ್ಟೇ ಇರಲಿ, ಟೋಟಲ್ ಆಗಿ ಬೇಸು ಮತ್ತೆ ಬಿಂದಿಗೆ ಎರಡೂ ಸೇರಿ, ಅಪ್ಪರ್ ಪಾರ್ಟು ಮತ್ತೆ ಬೇಸು ಎರಡೂ ಸೇರಿ ಒಂದು 14 ಇಂಚ್ ಇದ್ರೆ ಸಾಕಾಗುತ್ತೆ. 7 ಇಂಚು ಬೇಸ್ 7 ಇಂಚು ಮತ್ತೆ ಮೇಲ್ಗಡೆ ಬಿಂದಿಗೆ 7 ಇಂಚು ಅವೆರಡು ಇದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಒಂದು 14 ಇಂಚ್ ಇದೆ, ಬಟ್ ಬಿಂದಿಗೆ ಸ್ವಲ್ಪ ದಪ್ಪ ಇದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಬ್ಲೌಸ್ ಪೀಸ್ ನ ಕ್ಲೀನ್ ಆಗಿ ಕವರ್ ಮಾಡಬೇಕು ಅಂತ ಹೇಳಿದ್ರೆ ಮೀಡಿಯಂ ಸೈಜ್ ಆಗಿರುವಂತಹ ಬಿಂದಿಗೆನ ಇಟ್ಕೊಳ್ಳಿ. ನೆಕ್ಸ್ಟ್ ಈ ಕಡೆ ನೆರಿಗೆಗಳನ್ನ ಮಾಡ್ಕೊಂಡಿದೀವಲ್ಲ, ನೆರಿಗೆಗಳನ್ನ ಆ ಒಂದು ಕೆಳಗಡೆ ಬೇಸ್ ಏನ್ ಇಟ್ಟಿದೀವಿ ಅದ್ರ ಮೇಲೆ ನಾನು ಇವಾಗ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗ್ಲೂ ಕೂಡ ನಾವು ಏನ್ ಸೆರ್ಗುನ ಮಾಡ್ಕೊಂಡಿರ್ತೀವಿ ಅದು ದೇವಿಯ ಎಡಭಾಗಕ್ಕೆ ಬರಬೇಕು, ಆ ರೀತಿನಲ್ಲಿ ಇಟ್ಟು ಉಳ್ದಿರುವಂತಹ ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಎಡಗೈನಲ್ಲಿ ಹಿಡ್ಕೊಂಡು ಬಲ್ಗೈನಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೇನೆ ಸೀರೆಯ 2 ಅಂಚಿರುತ್ತೆ ನೋಡಿ, ಈ ಕಡೆ ರೈಟ್ ಸೈಡ್ ಅಂಚಿದೆಯಲ್ಲ ಅಲ್ಲಿಗೆ ನಾನು ಇವಾಗ ಲಕ್ಷ್ಮಿಯ ಕಾಲ್ಗಳನ್ನ ಜೋಡಿಸ್ಬಿಟ್ಟು ಒಳಭಾಗದ ನೆರಿಗೆ ಏನಿದೆ ಅದನ್ನ ಕಾಲ್ ಮೇಲೆ ಬರೋ ರೀತಿ ಮಾಡ್ಬಿಟ್ಟು ಈ ರೀತಿ ಅಲ್ಲಿಗೊಂದು ಗುಂಡ್ ಪಿನ್ನು ಅಥವಾ ಸೇಫ್ಟಿ ಪಿನ್ ಹಾಕೊಂಡು ಅದನ್ನ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಎರಡೂ ಸೈಡ್ ಅಲ್ಲೂ ಕೂಡ ಇದೇ ಒಂದು ಮೆಥಡ್ ಅನ್ನ ನಾವು ಮಾಡಬೇಕಾಗುತ್ತೆ. ನೋಡಿ, ಕರೆಕ್ಟ್ ಆಗಿ ಟೈಟ್ ಆಗಿ ಹಿಡಿದು ಕಾಲಿಗೆ ನಾವು ಸೇಫ್ಟಿ ಪಿನ್ ಹಾಕೋಬೇಕಾಗುತ್ತೆ. ನೋಡಿ, ಯಾವ ರೀತಿ ಬೇಕಾದ್ರೂ ನೀವು ಇಟ್ಕೋಬಹುದು. ಪದ್ಮಾಸನದಲ್ಲಿ ಕೂತಿರೋ ರೀತಿನಲ್ಲಾರು ಇಟ್ಕೋಬಹುದು ಅಥವಾ ಕಾಲನ್ನ ಕೆಳಗೆ ಬಿಟ್ಟು ಕೂತಿರೋ ರೀತಿನಲ್ಲಾರು ಇಟ್ಕೋಬಹುದು. ನೆಕ್ಸ್ಟ್ ಈ ಕಡೆ ಸೆರ್ಗೇನಿದೆ, ಸೆರ್ಗನ್ ಹತ್ರ ಒಂದ್ ಅಂಚಿದೆಯಲ್ಲ ಅಲ್ಲಿ ಸ್ವಲ್ಪ ಬಟ್ಟೆನ ತಗೊಂಡು ಈ ರೀತಿ ಟೈಟ್ ಆಗಿ ಹಿಡಿದು ಅಲ್ಲೊಂದು ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ಟೈಟ್ ಆಗಿ ಹಿಡಿದು ಹಾಕಿದಷ್ಟು ಕೂಡ ಕಾಲ್ಗಳು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇವಾಗ ಈ ರೀತಿ ಹಾಕಿದಾದ್ಮೇಲೆ ಈಗ ಒಳಗಡೆ ನೆರಿಗೆ ಏನಿದೆ ಅದನ್ನ ತಗೊಂಡು ಆ ಲಕ್ಷ್ಮಿಯ ಕಾಲ್ಗಳ ಮೇಲ್ ಬರಬೇಕು, ಕಾಲಿನ ಮೇಲ್ ಬರಬೇಕು, ಆ ರೀತಿನಲ್ಲಿ ಜೋಡಿಸ್ಕೊಂಡು ಅಲ್ಲೊಂದು ಸೇಫ್ಟಿ ಪಿನ್ ಅನ್ನ ಹಾಕೊಳ್ತೀನಿ. ಆದಷ್ಟು ಕೂಡ ಟೈಟ್ ಆಗಿ ಹಿಡಿದು ಹಾಕಿದ್ರೆ ತುಂಬಾ ಲುಕ್ ಆಗಿ ಕಾಣಿಸುತ್ತೆ. ನೋಡಿ, ಈ ರೀತಿನಲ್ಲಿ ಸೇಫ್ಟಿ ಪಿನ್ನು ಅಥವಾ ಗುಂಡ್ ಪಿನ್ ಯಾವ್ದಾದ್ರೂ ಹಾಕೋಬಹುದು. ಸೇಫ್ಟಿ ಪಿನ್ ಆದ್ರೆ ಟೈಟ್ ಆಗಿ ಕೂತ್ಕೊಳ್ಳುತ್ತೆ, ಹಾಗಾಗಿ ನಾನು ಇಲ್ಲಿ ಸೇಫ್ಟಿ ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕಿದ್ದಾದ್ಮೇಲೆ ನಾವು ಯಾವ ರೀತಿ ಬೇಕಾದ್ರೂ ಕಾಲನ್ನ ಜೋಡಿಸ್ಕೋಬಹುದು. ಈ ರೀತಿ ಪದ್ಮಾಸನದಲ್ಲಾದ್ರೂ ಇಟ್ಕೋಬಹುದು. ನೆಕ್ಸ್ಟ್ ಈಕ್ವೆಲ್ ಆಗಿರ್ಬೇಕು, ಎಲ್ಲಾ ನೆರಿಗೆಗಳು ಕೂಡ ಈಕ್ವೆಲ್ ಆಗಿದೆಯಾ ಅಂತ ನೋಡ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಕಾಲನ್ನ ಇಡ್ಲಿಕ್ಕಾಗುತ್ತಾ ಅಂತ. ನೆಕ್ಸ್ಟ್ ಉಳ್ದಿರುವಂತಹ ಸೀರೆ ಪಾರ್ಟ್ ಏನಿದೆ ಅದನ್ನ ಇವಾಗ ನೋಡಿ ಈ ರೀತಿ ಸ್ಟ್ರೈಟ್ ತಗೊಂಡ್ಬಂದ್ರಿ ಅಂತ ಹೇಳ್ಬಿಟ್ರೆ, ನೋಡಿ ಈ ರೀತಿ ಸ್ಟ್ರೈಟ್ ತಗೊಂಡ್ಬಂದ್ರೆ ಎಲ್ಲ ಉಲ್ಟಾ ಬರುತ್ತೆ ನೆರಿಗೆಗಳು. ಹಾಗಾಗಿ ನೋಡಿ ಸ್ವಲ್ಪ ಇದನ್ನ ಹೀಗೆ ಟ್ವಿಸ್ಟ್ ಮಾಡಬೇಕು. ಈ ರೀತಿ ಟ್ವಿಸ್ಟ್ ಮಾಡಿ ಮೇಲ್ಭಾಗದಿಂದ ಹೀಗೆ ತಗೊಂಡ್ಬಂದ್ರೆ ನೆರಿಗೆಗಳು ಸಮವಾಗಿ ಬರ್ತವೆ, ಮತ್ತೆ ಉಲ್ಟಾ ಬರಲ್ಲ. ನೋಡಿ, ಸ್ಟ್ರೈಟ್ ಬಂದಿದಾವೆ ಅಲ್ವಾ. ಇವಾಗ ಈ ನೆರಿಗೆಗಳನ್ನು ಕೂಡ ಕರೆಕ್ಟ್ ಆಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸುತ್ತನೂ ಕೂಡ ಅಂದ್ರೆ ಎಡಗೈನಲ್ಲಿ ಟೈಟ್ ಆಗಿ ಹಿಡ್ಕೊಂಡು ಬಲ್ಗೈನಲ್ಲಿ ಸುತ್ತನೂ ಕೂಡ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. 1 by 1 ನೀಟಾಗಿ ನೆರಿಗೆಗಳು ಬರೋ ರೀತಿನಲ್ಲಿ. ಜಸ್ಟ್ ಬಾರ್ಡರ್ ಮಾತ್ರ ಕಾಣಿಸ್ಬೇಕು, ಆ ರೀತಿನಲ್ಲಿ ಜೋಡಿಸ್ಕೋಬೇಕು. ಕೆಳಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳು ಬಾರ್ಡ್ರು ಜೊತೆಗೆ ಸ್ವಲ್ಪ ಸೀರೆ ಪಾರ್ಟ್ ಕಾಣಿಸ್ಬೇಕು, ಆ ರೀತಿ ಇದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಹಾಗಾಗಿ ನಾನು ಇಲ್ಲಿ ಸ್ಟ್ರೈಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಭಾಗದ ನೆರಿಗೆಗಳನ್ನು ಕೂಡ ಕರೆಕ್ಟ್ ಆಗಿ ಎಡಗೈನಲ್ಲಿ ಹಿಡ್ಕೊಂಡು ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲಾ ನೆರಿಗೆಗಳು ಕೂಡ ಈಕ್ವಲ್ ಆಗಿ ಬರಬೇಕು, ಆ ರೀತಿನಲ್ಲಿ ಜೋಡಿಸ್ಕೊಂಡು ಅಲ್ಲಿ ಒಂದು ಟೈಟ್ ಆಗಿ ಒಂದು ಹಸಿ ನೂಲಿಂದ ಕಟ್ಕೊಳ್ತಾ ಇದ್ದೀನಿ. ಕಟ್ಕೊಳ್ಳುವಾಗ್ಲೂ ಅಷ್ಟೇನೆ ಒಂದೇ ಒಂದು ನೆರಿಗೆಗಳು ಕೂಡ ಏರುಪೇರು ಇರಬಾರ್ದು, ಆ ರೀತಿನಲ್ಲಿ ಜೋಡಿಸ್ಕೊಂಡು ನಾವು ಅಲ್ಲಿಗೆ ಟೈಟ್ ಆಗಿ ಒಂದು ದಾರ ಅಥವಾ ಹಸಿ ನೂಲು ಯಾವ್ದಾದ್ರೂ ಕೂಡ ಕಟ್ಕೋಬಹುದು. ನೋಡಿ, ಇವಾಗ ನಾನಿಲ್ಲಿ ಒಂದು ಹಸಿ ನೂಲಿಂದ ಅದನ್ನ ಟೈಟ್ ಆಗಿ ಕಟ್ಟಿದ್ದೀನಿ. ಹಾಗೇನೆ ಫ್ರೆಂಡ್ಸ್, ನಾನು ಸೀರೆ ನೆರಿಗೆನ ಮಾಡೋದ್ನಲ್ಲ, ನೆರಿಗೆನ ಮಾಡಿದಾಗ ಜಸ್ಟ್ ಬಾರ್ಡರ್ ಏನಿರುತ್ತೆ ಸೀರೆನಲ್ಲಿ ಅದನ್ನ ಸ್ವಲ್ಪ ಐರನ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಐರನ್ ಮಾಡ್ಕೋಬಹುದು ಅಥವಾ ನೀವು ಹಾಗೆ ಕೂಡ ಉಡಿಸ್ಬೋದು. ನೋಡಿ, ಇವಾಗ ಇಷ್ಟನ್ನು ಕೂಡ ಸ್ಪ್ರೆಡ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಮೇಲ್ಗಡೆ ಬಿಂದಿಗೆನ ಇಟ್ಕೊಳ್ತಾ ಇದ್ದೀನಿ. ನಾನು ಮುಂಚೆನೆ ಹೇಳ್ದಂಗೆ ಫ್ರೆಂಡ್ಸ್, ಹೈಟು ಇಷ್ಟೇ ಇರಲಿ ಬಟ್ ಮೀಡಿಯಂ ಸೈಜ್ ಇರಲಿ ಬಿಂದಿಗೆ, ಆ ರೀತಿ ಬಿಂದಿಗೆನ ಇಟ್ಕೊಳ್ಳಿ. ಅವಾಗ ಬ್ಲೌಸ್ ಪೀಸ್ ಇಂದ ನೀಟಾಗಿ ಕವರ್ ಮಾಡಬಹುದು. ನೆಕ್ಸ್ಟ್ ನಾನು ಇಲ್ಲಿ ಏನ್ ಬ್ಲೌಸ್ ಪೀಸ್ ನ ಕವರ್ ಮಾಡಿದ್ನಲ್ಲ ಕೈಗಳಿಗೆ, ಅದನ್ನ ನಾನು ಇವಾಗ ಆ ಒಂದು ಬಿಂದಿಗೆಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಬ್ಲೌಸ್ ಪೀಸ್ ಇಂದ ಆ ಒಂದು ಬಿಂದಿಗೆನ ಕವರ್ ಮಾಡ್ತಾ ಇದ್ದೀನಿ. ಬಿಂದಿಗೆ ಸ್ವಲ್ಪ ದಪ್ಪ ಇರೋದ್ರಿಂದ ಒಂದೇ ಒಂದು ಲೇಯರ್ ಬರುತ್ತೆ ಅಷ್ಟೇನೆ, ಅಲ್ಲಿಗೊಂದು ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಕವರ್ ಮಾಡ್ಕೊಂಡಿದ್ದೀನಿ. ನೀವು ಆದಷ್ಟು ಕೂಡ ಸಣ್ಣ ಬಿಂದಿಗೆ ಅಂದ್ರೆ ಮೀಡಿಯಂ ಸೈಜ್, ನಾನು ಮುಂಚೆ ತೋರಿಸಿದ್ನಲ್ಲ ಸ್ಟೀಲ್ ಬಿಂದಿಗೆ, ಅದಕ್ಕಿಂತ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಇರುವಂತಹ ಬಿಂದಿಗೆನ ಮೇಲ್ಭಾಗಕ್ಕೆ ಇಟ್ಕೊಳ್ಳಿ. ಹಾಗೇನೆ ಕಡ್ಡಿನೂ ಅಷ್ಟೇನೆ, ನಾನು ಬಿಂದಿಗೆಗೆ ಕಟ್ಟಿದ್ದೀನಲ್ಲ ಕಡ್ಡಿ, ಅದು ಅಷ್ಟೇ ಉದ್ದ ಇರಬೇಕು ಅಂತೇನಿಲ್ಲ,
ಇರುತ್ತಲ್ಲ ಚಿಕ್ಕದ್ ಕೂಡ ನೀವು ಕಟ್ಕೋಬಹುದು. ಹಾಗೇನೆ ಟೈಟ್ ಆಗಿ ಆ ಒಂದು ಬಿಂದಿಗೆಯ ಕಂಠಕ್ಕೆ ಕಟ್ಕೊಂಡಿರ್ಬೇಕಾಗುತ್ತೆ. ನೆಕ್ಸ್ಟ್ ಸೀರೆ ನೆರಿಗೆ ಏನಿದೆ ಸೆರ್ಗೆ ಏನಿದೆ ಅದನ್ನ ನಾನು ಇವಾಗ ದೇವಿಯ ಬಲಭಾಗದಿಂದ ತಗೊಂಡ್ ಬಂದು ಎಡಭಾಗದ ಭುಜಕ್ಕೆ ಹಾಕ್ಬಿಟ್ಟು ಈ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 5 ನೆರಿಗೆಗಳು ಬಂದಿದೆ ಅಷ್ಟೇನೆ. ಅಷ್ಟನ್ನು ಕೂಡ ಸ್ಪ್ರೆಡ್ ಮಾಡ್ಬಿಟ್ಟು ಮಧ್ಯಕ್ಕೆ ಸೊಂಟದ ಭಾಗಕ್ಕೆ ನಾನಿಲ್ಲಿ ಹಸಿಲ್ ನೂಲ್ನ ಕಟ್ಕೊಳ್ತಾ ಇದ್ದೀನಿ. ಹಸಿ ನೂಲ್ನ ಟೈಟ್ ಆಗಿ ಕಟ್ಟಿದ್ಮೇಲೆ ಅದಕ್ಕೆ ನಾನಿವಾಗ ಡಾಬುನ ಸೇರಿಸ್ಕೊಳ್ತೀನಿ. ಹಾಗೇನೆ ಸೆರ್ಗೇನಿದೆ ನೋಡಿ, ಸೆರ್ಗನ್ನ ಎಡಭಾಗದಲ್ಲಿ ತಗೊಬಂದು ಬಲಭಾಗದ ಕಾಲೇನಿದೆ ಅದ್ರ ಹತ್ರ ನಾನು ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಂಡಿದ್ದೀನಿ. ಅಥವಾ ನೀವು ಯಾವುದೇ ರೀತಿ ಸೆರ್ಗಿನ ಅಲಂಕಾರ ಮಾಡೋದಿದ್ರು ಕೂಡ ಮಾಡ್ಕೋಬಹುದು, ಅಥವಾ ಈ ರೀತಿ ಕೂಡ ಹಾಕೋಬಹುದು. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಚಿಕ್ಕದಾದಂತಹ ನೆಕ್ಲೆಸ್, ಹಾಗೇನೆ ನಿಮ್ಮಲ್ಲಿ ಇರ್ತಕ್ಕಂತಹ ಅಲಂಕಾರಿಕ ವಸ್ತುಗಳು, ನಿಮ್ಮಲ್ಲಿ ಯಾವ್ಯಾವ್ದು ಲಭ್ಯ ಇದೆ ಆ ಎಲ್ಲ ಅಲಂಕಾರಿಕ ವಸ್ತುಗಳಿಂದ ನೀವು ಲಕ್ಷ್ಮಿಯನ್ನ ಅಲಂಕರಿಸಬಹುದು. ಹಾಗೇನೆ ಕಡ್ಡಿ ಇದೆಯಲ್ಲ ಫ್ರೆಂಡ್ಸ್, ಬಿಂದಿಗೆ ಕಂಠ ಭಾಗಕ್ಕೆ ಕಟ್ಟಿದೀವಲ್ಲ ಕಡ್ಡಿ, ಅದನ್ನ ಸ್ವಲ್ಪ ದೊಡ್ಡದಾಗಿರುವಂತದನ್ನ ತಗೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಹಬ್ಬದ ಟೈಮ್ ಅಲ್ಲಿ ತುಂಬಾ ಹಾರಗಳೆಲ್ಲ ಹಾಕ್ತಿವಿ, ತುಳಸಿ ಹಾರ, ಮಾಮೂಲಿ ಹಾರಗಳೆಲ್ಲ ಹಾಕ್ತಿವಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡದು ತಗೊಂಡಿದ್ದೀನಿ. ನಿಮಗೆ ಬೇಡ ಅಂತ ಹೇಳಿದ್ರೆ ಚಿಕ್ಕದು ಕಡ್ಡಿನ ಕಟ್ಕೊಳ್ಳಿ. ನೆಕ್ಸ್ಟ್ ಲಕ್ಷ್ಮಿಯ ಅಲಂಕಾರ ಎಲ್ಲವೂ ಕೂಡ ಆದ್ಮೇಲೆ ನಮ್ಮ ಮನೆಯ ಮುದ್ದು ಲಕ್ಷ್ಮಿ ಈ ರೀತಿ ಕಾಣಿಸ್ತಾ ಇದ್ದಾರೆ. ಇವತ್ತಿನ ಈ ಒಂದು ಅಲಂಕಾರ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೇನೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನಮಗೆ ಮತ್ತಷ್ಟು ವಿಡಿಯೋಸ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು.